ಸಾರ್ವಜನಿಕರ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯ ಪದತ್ಯಾಗ ಮಾಡಿ ಮುಂದೆ ಏನು ಒಂದು ಸಚಿವ ಸಂಪುಟದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಯತೀಂದ್ರ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಮತ್ತು ಪ್ರಬಲವಾದ ಖಾತೆಯನ್ನ ನೀಡಬೇಕು. ಎರಡನೇದಾಗಿ ಏನು ಒಂದು ಜಾತಿ ಸಮೀಕ್ಷೆ ಮಾಡಿ ಇಲ್ಲಿವರೆಗೆ ಮಡಚಿಟ್ಟಿದ್ರು ಅದ ಪೂರ್ಣಾವಧಿಯಲ್ಲಿ ಈಗ ಯಾರು ಭಾವಿ ಮುಖ್ಯಮಂತ್ರಿ ಆಗ್ತಾರೆ ಅವರು ಜಾರಿಗೊಳಿಸಿ ಅದು ಅನುಷ್ಠಾನಕ್ಕೆ ತರಬೇಕು. ಮೂರನೇದಾಗಿ ಕಾಂಗ್ರೆಸ್ ಪಕ್ಷ ಅಹಿಂದ ಮತಗಳನ್ನ ಪಡೆದು 75% ಮತಗಳನ್ನ ಪಡೆದು ರಾಜ್ಯದಲ್ಲಿ 136 ಸ್ಥಾನ ತಗೊಂಡಿದೆ. ನೀವು ಏನಾದ್ರೂ ಅಹಿಂದ ಮತಗಳನ್ನ ಮತ್ತೆ ಮುಖಂಡರುಗಳನ್ನ ತುಂಬಾ ದೂರ ಇಟ್ರೆ 2028 ಚುನಾವಣೆಯಲ್ಲಿ ನಿಮ್ಮ ಒಂದು ಸ್ಥಾನವನ್ನು 28 ಸ್ಥಾನಕ್ಕೆ ತರ್ತೀವಿ. ಕೇವಲ 2028 ಸ್ಥಾನಕ್ಕೆ ತರ್ತೀವಿ. ನೀವು ಎಲ್ಲಾ ಅಹಿಂದ ಮುಖಂಡರುಗಳನ್ನ ಅಹಿಂದ ಸಚಿವರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಸಂಘಟನೆ ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ 2028 ಚುನಾವಣೆಯಲ್ಲಿ ನಮ್ಮ ಒಂದು ಕಾಂಗ್ರೆಸ್ ಪಕ್ಷವನ್ನ ನಾವು ಬೆಂಬಲಿಸ್ತೀವಿ. ಒಂದ್ ವೇಳೆ ನೀವು ಇದು ಕಪಟ ನಾಟಕ ಆಡಿದ್ರೆ ಇಡೀ 31 ಜಿಲ್ಲೆ ಅಹಿಂದ ನಾಯಕರು ಒಗ್ಗಟ್ಟಾಗಿ ನಾವು ಏನು ಮುಂದೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಮತ್ತೆ ನಾವು ಮುಂದೆ ಯಾವ ರೀತಿ ಯಾವ ಪಕ್ಷಕ್ಕೆ ನಾವು ಬೆಂಬಲ ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಇದು ನಿಮ್ಮ ವರಿಷ್ಠರು ಕಾಂಗ್ರೆಸ್ ಡೆಲ್ಲಿ ನಾಯಕರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅಹಿಂದ ಮತ್ತೆ ಇಡೀ ಮೈಸೂರು ಭಾಗ ಹಳೆ ಮೈಸೂರು ಭಾಗ ಒಂದು 15 ಜಿಲ್ಲೆಯಲ್ಲಿ ಪ್ರಬಲವಾದ ಒಂದು ಅಹಿಂದ ನಾಯಕತ್ವ ವಹಿಸ್ಕೋಬೇಕಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ವಹಿಸ್ಕೊಳ್ಬೇಕು ಅಂತ ನಮ್ಮ ಆಗ್ರಹ. ಇದು ಕರ್ನಾಟಕ ರಾಜ್ಯದ ಭಾವಿ ಮುಖ್ಯಮಂತ್ರಿಗಳಿಗೆ ಸಂದೇಶ ನೀಡ್ತಾ ಇದ್ದೀವಿ. ತಾವು ಈ ಸಂದೇಶವನ್ನು ಸ್ವೀಕರಿಸಿ ನಮ್ಮ ಅಹಿಂದ ವರ್ಗದ ಎಲ್ಲ ಸಚಿವ ಸಂಪುಟದ ಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನ ಈ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವ್ರಿಗೆ ನೀಡಿ ನೀವು ಒಪ್ಪತ್ತದಿಂದ 2 ವರ್ಷ ಆಳಿ ಸಂತೋಷ. ನೀವು ಏನಾರು ಅಹಿಂದ ಏನು ಸಚಿವ ಸಂಪುಟದ ನಾಯಕರಿಗೆ ತೊಂದರೆ ಕೊಡೋದಾದ್ರೆ ಅಥವಾ 31 ಜಿಲ್ಲಾ ಅಹಿಂದ ಸಂಘಟನೆ ನಾಯಕರುಗಳಿಗೆ ತೊಂದರೆ ಕೊಡೋದಾದ್ರೆ ನಿಮ್ಗೆ ಮಾರಿ ಹಬ್ಬ 6 ತಿಂಗಳು ಕಾದಿದೆ. ಎಚ್ಚರಿಕೆ ಗಂಟೆಯಾಗಿ ನಾವು ಕೊಡ್ತಾ